ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮರೆತೇ ಬಿಟ್ಟಿದ್ದೆ. ಬಹುಶಃ ಮುಜುಗರದ ಕಾರಣಕ್ಕೂ ಇರಬೇಕು, ಹೇಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಾಳೆ ಸೋಮವಾರ ಮೈಸೂರಿನ ತೊಣಚಿಕೊಪ್ಪಲ್ನಲ್ಲಿರುವಂಥ ಕೃಷ್ಣಧಾಮದಲ್ಲಿ, ಶ್ರೀ ಕೃಷ್ಣಧಾಮದಲ್ಲಿ ಒಂದು ಕಾರ್ಯಕ್ರಮ. ಇದು ಭಾಳ ದೊಡ್ಡ ಸಾಧನೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ, ಇದೊಂದು ಸಣ್ಣ ಸಾರ್ಥಕ್ಯ ಮತ್ತು ದೈವಾನುಗ್ರಹ ಅಂತ ನಾನು ಭಾವಿಸ್ತೇನೆ. ಶ್ರೀ ಕೃಷ್ಣ ಮಿತ್ರ ಮಂಡಳಿ ಅಂತ ಇದೆ ಮೈಸೂರಲ್ಲಿ. ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರ ಸುವರ್ಣ ಮಹೋತ್ಸವದಲ್ಲಿ ನಿಮ್ಮ ರವೀಂದ್ರ ಜೋಶಿ ಅವರಿಗೆ ಕೃಷ್ಣಾನುಗ್ರಹ ಎನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಿದ್ದಾರೆ. ಇದು ನನಗೆ ಸಂಭ್ರಮದ ವಿಚಾರ, ಸುಳ್ಳು ಹೇಳಬೇಕಾಗಿಲ್ಲ. ಆದರೆ ಭಾಳ ದೊಡ್ಡದಾದಂಥ ಸಾಧನೆ ಅಂತ ನಾನು ಬೀಗಬೇಕಾದ ಅಗತ್ಯ ಇಲ್ಲ. ಈ ರೀತಿಯ ಪ್ರಶಸ್ತಿಗಳಿಗಾಗಿ ನಾವು ಕೆಲಸ ಮಾಡಿದವರು ಅಲ್ಲ, ಸಾರ್ಥಕ್ಯಕ್ಕಾಗಿ ಕೆಲಸ ಮಾಡಿದವರು, ಕೆಳಗಿನ ಕಮೆಂಟ್ ಓದಿ ಪುಳಕಿತರಾಗುವಂಥ ಜನ ನಾವು. ನಾನು ಈ ಕಾರ್ಯಕ್ರಮ ಒಪ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಮೊದಲನೇದಾಗಿ ನನಗೆ ಸನ್ಮಾನ ಮಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗ್ತಾ ಇರುವಂಥ ಇಬ್ಬರು ಮಹಾನ್ ಯತಿಗಳು. ಒಬ್ಬರು ನಮ್ಮ ಪೇಜಾವರ ಅಧೋಕ್ಷಜ ಮಠ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು. ಅವರು ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದಾರೆ. ಜೊತೆಗೆ ನಮ್ಮ ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠ ಇದೆ, ಅದರ ಪೀಠಾಧಿಪತಿಗಳಾದಂಥ ಶ್ರೀ 1008 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಾನ್ನಿಧ್ಯ ವಹಿಸಿ ನನಗೆ ಆಶೀರ್ವಾದವನ್ನು ಮಾಡಲಿದ್ದಾರೆ. ಒಂದು ಕಡೆ ರಾಘವೇಂದ್ರ ಮಠದ ಪೀಠಾಧಿಪತಿಗಳು, ಮತ್ತೊಂದು ಕಡೆ ಪೇಜಾವರ ಪೀಠಾಧಿಪತಿಗಳು. ಇಬ್ಬರ ಎದುರುಗಡೆ ಸಿಂಹಾಸನದಲ್ಲಿ ಕೂತಾಗ ಕುಬ್ಜನಾಗಿ ನಾ ಕೆಳಗೆ ಕೂತ್ಕೊಂಡು ಅವರ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಂದ ಅಕ್ಷತೆ ಪಡೆಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ, ಅದಕ್ಕಿಂತ ದೊಡ್ಡ ಸಾರ್ಥಕ್ಯ ಇನ್ನೇನಿದೆ? ಅದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದಲ್ಲಿ 6.5 ಕೋಟಿ ಜನ ಇದ್ದಾರೆ. ಅದರಲ್ಲಿ 100 ಜನ ಚಿಂತಕರಿದ್ದಾರೆ, ವಾಗ್ಮಿಗಳಿದ್ದಾರೆ, ಅಪಾರವಾದಂಥ ಕೆಲಸ ಮಾಡಿದವರಿದ್ದಾರೆ. ಅಂಥವ್ರ ಮಧ್ಯೆ ಈ ಶ್ರೀಕೃಷ್ಣ ಮಿತ್ರ ಮಂಡಳಿ ಇದೆಯಲ್ಲ, ಆ ಶ್ರೀಕೃಷ್ಣ ಮಿತ್ರ ಮಂಡಳಿಯವರಿಗೆ ನನಗೆ ಯಾಕೆ ಕೊಡಬೇಕು ಅನ್ನಿಸ್ತು ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಮೋಸ್ಟ್ಲಿ ಅದು ಕೃಷ್ಣನ ಅನುಗ್ರಹವೇ ಇರಬೇಕು. ಅವರು ಶಾರ್ಟ್ ಲಿಸ್ಟ್ ಮಾಡಿದ್ರಂತೆ, ಅದರಲ್ಲಿ ಬಹಳಷ್ಟು ಜನ ರವೀಂದ್ರ ಜೋಶಿ ಅವರು ಕೊಡೋಣ ಅಂತ ಹೇಳಿದ್ರಂತೆ. ನಾನು ಇದಕ್ಕೆ ಬಾಧ್ಯಸ್ಥ ಹೌದಲ್ಲೋ, ಅದಕ್ಕೆ ಯೋಗ್ಯ ಹೌದಲ್ಲೋ, ಪಾತ್ರತ್ವಕ್ಕೆ ಯೋಗ್ಯನಾದ ವ್ಯಕ್ತಿ ಹೌದಲ್ಲೋ ನನಗಂತೂ ಗೊತ್ತಿಲ್ಲ. ಆದರೆ ಇಂಥದ್ದೊಂದು ಸುಯೋಗ ಲಭಿಸಿದ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿ ಆಗಲಿಕ್ಕಾದರೂ ನಮ್ಮಂಥವ್ರು ಹೋಗಬೇಕು. ಅದನ್ನು ನನಗೇ ಕೊಡ್ತಾ ಇದ್ದಾರೆ ಅನ್ನೋದು, ಅದರ ಜೊತೆ ಸೇರಿಕೊಳ್ಳುವಂಥ ಮತ್ತೊಂದು ಗರಿ. ನಾನು ಮೈಸೂರಿನಲ್ಲಿರ್ತೀನಿ, TK ಲೇಔಟ್ನಲ್ಲಿರುವಂಥ ಶ್ರೀ ಕೃಷ್ಣಧಾಮದಲ್ಲಿರ್ತೀನಿ. ಸೋಮವಾರ ಸಂಜೆ 5 ಗಂಟೆಗೆ. ಜೊತೆಗೆ ಮೈಸೂರಿನ ನಿಲ್ಲದ ಹಾಗೆ ಹೆಸರಾಂತ ವ್ಯಕ್ತಿಗಳಾದಂಥ ಬಹಳಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನನ್ನ ಪರಮ ಪ್ರೀತಿಯ ಗೆಳೆಯನಾದಂಥ ಮೈಸೂರಿನ ಶಾಸಕರಾದಂಥ ಶ್ರೀವತ್ಸ ಅವರು ಇರ್ತಾರೆ, ರವಿಶಾಸ್ತ್ರಿ ಅವರು ಇರ್ತಾರೆ, ಘನ ಭಟ್ರು ಇರ್ತಾರೆ, ಯಾರ್ಯಾರ್ದು ಅಂತ ಹೆಸರು ಹೇಳಿ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ತಾವು ಉಪಸ್ಥಿತರಿದ್ದು ಯತಿಗಳ ಜೊತೆ ನೀವು ನನಗೆ ಹಾರೈಸಿದರೆ, ಯತಿಗಳ ಆಶೀರ್ವಾದ ನಿಮ್ಮ ಹಾರೈಕೆ ಎರಡೂ ಬೆರೆತರೆ ಬದುಕು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ನಾಳೆ ಸಂಜೆ 5 ಗಂಟೆಗೆ, ಸೋಮವಾರ ದಿವಸ ನಾಳೆ ಸಂಜೆ 5 ಗಂಟೆಗೆ ನಾನು ಕೃಷ್ಣಧಾಮದಲ್ಲಿ ನಿಮಗಾಗಿ ಕಾಯ್ತಾ ಇರ್ತೇನೆ. ನಮಸ್ಕಾರ.